ಹಾಯ್ ಎಲ್ಲರಿಗೂ ನವರಾತ್ರಿ ಶುರು ಆಯಿತು. ನವರಾತ್ರಿ ಹಬ್ಬದ ಶುಭಾಶಯಗಳು ಫಸ್ಟ್ ಎಲ್ಲರಿಗೂ. ಸೊ ನಾನು ಈ ನವರಾತ್ರಿಯಲ್ಲಿ 9 ದಿನದಲ್ಲಿ ನಾನು ಹೋದ ವರ್ಷ ಮಾಡಿದ್ದೆ. ಸೊ 4 to 5 kg ರೆಡ್ಯೂಸ್ ಮಾಡಿದೆ. ಹೇಗೆ ಮಾಡಿದೆ ಎಂತ ಮಾಡಿದೆ ಅಂತ ಹೇಳ್ತೀನಿ. ಸೊ ಯಾವ ಥರ ಡಯಟ್ ಮಾಡ್ತಾಯಿದ್ದೆ, ನಾನು ಯಾವ ಥರ ಮಾಡಿದೆ ಅಂತ ನಿಮ್ಮ ಮುಂದೆ ಹೇಳ್ಕೊಬೇಕನ್ನಿಸ್ತು. ಸೊ ಅದಕ್ಕೆ ಈ ಡಯಟ್ ಪ್ಲಾನ್ ಶೇರ್ ಮಾಡ್ತಾಯಿದ್ದೀನಿ. ಬೆಸ್ಟ್ ಇದೆ, ಚೆನ್ನಾಗಿದೆ, ಈಸಿಯಾಗಿ ಆರಾಮ್ 4 to 5 kg ರೆಡ್ಯೂಸ್ ಆಗುತ್ತೆ. ಮತ್ತು ಏನಂದರೆ ನಾವು ಉಪವಾಸ ಮಾಡಿವೇನೋ ಅಂತ ಫೀಲೇ ಗೊತ್ತಾಗಲ್ಲ. ಆರಾಮಾಗಿ ತಿಂತಾ ಇವಾಗ ನೋಡಿ, ಊಟ ಫುಲ್ ಬಿಟ್ಬಿಟ್ರೆ ಹೇರ್ ಲಾಸ್ ಆಗುತ್ತೆ, ಮಸಲ್ ಲಾಸ್ ಆಗುತ್ತೆ, ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದರಿಂದ ಅವಾಯ್ಡ್ ಮಾಡಲಿಕ್ಕೆ ಸೊ ನಾವು ಸ್ವಲ್ಪ ಸ್ವಲ್ಪ ತಿನ್ಕೋತಾ ಏನೇನು ತಿಂತೀವಿ ಮತ್ತು ಯಾವ ಥರ ವೇಟ್ ರೆಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ. ಸೊ ಲಾಸ್ಟ್ವರೆಗೆ ನೋಡಿ, ಕೊನೆ ತನಕ ನೋಡಿ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಾಧ್ಯವಾದರೆ ಈ ವಿಡಿಯೋನ ವೈರಲ್ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಡೇ 1. ಫಸ್ಟ್ ನಮ್ಮದು ನವರಾತ್ರಿ ರೂಲ್ಸ್ ಏನಂತಂದರೆ, ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲೇಬಾರ್ದು ನವರಾತ್ರಿಯಲ್ಲಿ. ಸೊ ಏನಂತಂದರೆ, ಉಪವಾಸ ಮಾಡೋರು ಅಥವಾ ಪೂಜೆ ಮಾಡೋರು ಯಾರೇ ಆಗಲಿ ಬೆಳ್ಳುಳ್ಳಿ ಈರುಳ್ಳಿ, ನಾನ್ ವೆಜ್ಜು, ಡೀಪ್ ಫ್ರೈಡ್ ಐಟಮ್ಸು ಯಾವುದು, ಹೊರಗಿನ ಫುಡ್ಡು, ಜಂಕ್ ಫುಡ್ಡು ಯಾವುದು ತಿನ್ನಲೇಬಾರ್ದು. ಸೊ 9 ದಿನ ಕಟ್ಟುನಿಟ್ಟಿನ ಆಹಾರ ಸೇವನೆ ಮಾಡಬೇಕು. ಓಕೆ, ಕೆಲವೊಬ್ಬರು ಉಪವಾಸನ ಹಣ್ಣು ತಿಂದು ಮಾಡ್ತಾರೆ, ಕೆಲವೊಬ್ರು ರಾತ್ರಿ ಒಂದು ಊಟ ಮಾಡಿ ಮಾಡ್ತಾರೆ, ಕೆಲವೊಬ್ಬರು ಅಂದರೆ ಏನಂದರೆ ನೀರಾಹಾರ, ನೀರು ಕುಡಿದಷ್ಟೇ ಮಾಡ್ತಾರೆ, ಕೆಲವೊಬ್ಬರು ಉಪ್ಪು ಸಹ ತಿನ್ನಲಾರ್ದೇ ಮಾಡ್ತಾರೆ. ಸೊ ಇದು ಡಿಪೆಂಡ್ ಅಪಾನ್ ಅವ್ರವ್ರ ಮೇಲೆ. ಸೊ ಉಪ್ಪು ತಿನ್ನೋರು ಏನೋ ಉಪವಾಸದ ಉಪ್ಪು ಸಿಗುತ್ತೆ, ಸೊ ಸೇಂದಾ ನಮಕ್ ಅಂತ ಕರೀತಾರೆ, ಆ ಉಪವಾಸದ ಉಪ್ಪು ಯೂಸ್ ಮಾಡ್ಬೋದು. ಇದರಿಂದನೂ ವೇಟ್ ಏನಂತಂದರೆ ಚೆನ್ನಾಗಿರುತ್ತೆ, ಉಪವಾಸ ಏನು ಮುರಿದು ಬೀಳಲ್ವಂತೆ. ಸೊ ಫಸ್ಟ್ ನಾನು ಹೇಗೆ ಮಾಡಿದೆ ಅಂತ ಹೇಳ್ತೀನಿ. 9 ದಿನದಲ್ಲಿ ಸೊ ನಾನು ಮಾರ್ನಿಂಗ್ ಕಂಪಲ್ಸರಿ ಒಂದು ಲೆಮನ್ ವಾಟರ್, ಏನಂದರೆ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿತಿದ್ದೆ. ಸೊ ಈ 9 ದಿನದಲ್ಲಿ ಏನಾಗುತ್ತೆ, ಬಾಡಿ ಫುಲ್ ಡಿಟಾಕ್ಸ್ ಆಗುತ್ತೆ, ಮತ್ತು ಗಟ್ಟಿ ಕ್ಲೀನ್ ಆಗುತ್ತೆ. ಮತ್ತು ಏನಂತಂದರೆ ವೇಟ್ ಸ್ಟ್ರಕ್ ಆಗಿದ್ರೆ ವೇಟ್ ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಗ್ಲೋವಿಂಗ್ ಸ್ಕಿನ್ ಸಹ ಬರುತ್ತೆ. ಟ್ರೈ ಮಾಡಿ, ನೀವು ನಿಜ ಅಂತೀರಾ, ರಿಯಲಿ ಫುಲ್ ರಿಸಲ್ಟ್ ಇದೆ, ಚೆನ್ನಾಗಿದೆ ಅಂತ ಹೇಳ್ತೀರಾ. ನಿಜವಾಗ್ಲೂ ನನಗೆ ಕಮೆಂಟ್ ಹಾಕ್ತೀರಾ. ಫಸ್ಟ್ ಆಫ್ ಆಲ್ ಡೇ ಸ್ಟಾರ್ಟ್ ವಿತ್ ಮಾರ್ನಿಂಗ್ ಡ್ರಿಂಕ್ಸ್. ಓಕೆ, ಯಾವಾಗಲೂ ಪ್ರತಿದಿನ ಒಂದೊಂದು ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು. ಫಸ್ಟ್ ಡೇ, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಡೇ ಏನಂತ ಕುಡಿಬೇಕಂತಂದರೆ ಲೆಮನ್ ವಾಟರ್, ಸಿಂಪಲ್ ಲೆಮನ್ ವಾಟರ್ ಕುಡಿಬೋದು, ಅಥವಾ ಚಿಯಾ ಸೀಡ್ ವಾಟರ್ ಕುಡಿಬೋದು, ಅಥವಾ ನಾನು 9 ಆಪ್ಷನ್ಸ್ ಹೇಳ್ತೀನಿ. 9 ಡೇಸ್ ಪೂರ್ತಿ ಒಂದೊಂದಾದರೂ ಕುಡಿಬೋದು. ಚಿಯಾ ಸೀಡ್ ವಾಟರು, ಲೆಮನ್ ವಾಟರು, ಅಥವಾ ಬ್ಲ್ಯಾಕ್ ಕಾಫಿ ಅಥವಾ ಲೆಮನ್ ಕಾಫಿ, ಮತ್ತು ಸಬ್ಜಾ ಸೀಡ್ ವಾಟರು, ಅಥವಾ ಮೆಂತ್ಯ ಕಾಳು ನೀರು, ಅಥವಾ ಅಜ್ವೈನ್ ನೀರು, ಅಥವಾ ಜೀರಿಗೆ ನೀರು, ಮತ್ತು ಮೆಂತ್ಯ ಕಾಳು ಜೀರಿಗೆ ಕಾಂಬಿನೇಷನ್ ಇರುವ ನೀರು, ಮತ್ತು ಸೋಂಪು ಕಾಳು ನೀರು. ಸೊ ಈ ಥರ, ಅಥವಾ ಪ್ಲೇನ್ ಬಿಸಿನೀರು, ಓಕೆ, ಅಥವಾ ಲೆಮನ್ ವಾಟರ್, ಈ ಥರ ಇವನ್ನೆಲ್ಲ ಮಾರ್ನಿಂಗ್ ಕಂಪಲ್ಸರಿ ಕುಡಲೇಬೇಕು. ಮಾರ್ನಿಂಗ್ ಯಾವಾಗಲೂ ಬಾಡಿನ ಡಿಟಾಕ್ಸ್ ಮಾಡಬೇಕು. ಇದರಿಂದ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಗಟ್ ಅಂದ್ರೇ ವೇಟ್ ಲಾಸ್ ಅಂತ ಹೇಳ್ಕೊಂಬಿಟ್ರಿ, ಯಾಕಂದರೆ ಗಟ್ ಕ್ಲೀನ್ ಆಗಿದ್ದರೆ ವೇಟ್ ಲಾಸ್ ಈಸಿಯಾಗಿ ಆಗುತ್ತೆ. ಸೊ ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಬಂದು ಬ್ರೇಕ್ಫಾಸ್ಟ್. ಯೂಶ್ವಲಿ ಬ್ರೇಕ್ಫಾಸ್ಟ್ ಯಾವಾಗಲೂ ಏನಂದರೆ ಸ್ಮೂದೀಸ್ ಕುಡಿಬೇಕು. ಇವಾಗ ಈ 9 ಡೇಸು ಫುಲ್ ಸ್ಮೂದೀಸ್ ಕುಡಿಯೋಣ, ಓನ್ಲಿ ನೈಟ್ ಅಷ್ಟೇ ಊಟ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಸ್ಮೂದೀಸ್ ಬಂದು ಫಾರ್ ಎಕ್ಸಾಂಪಲ್ ಓಟ್ಸ್ ಸ್ಮೂದಿ. ಓಟ್ಸ್ ಒಳಗೆ ಒಂದು 3 ಟೇಬಲ್ ಸ್ಪೂನ್ ಓಟ್ಸ್ ಅಷ್ಟೇ ಯೂಸ್ ಮಾಡಬೇಕು. 3 ಟೇಬಲ್ ಸ್ಪೂನ್ ಓಟ್ಸು, 1 ಹಣ್ಣು, ಐದರ್ ಮೇ ಬಿ ಆ್ಯಪಲ್ಲು, ಐದರ್ ಮೇ ಬಿ ಬನಾನಾ, 1 ಬನಾನಾ, 1 ಆ್ಯಪಲ್ಲು, ಅಥವಾ 1 ದಾಳಿಂಬ್ರೆ. ಈ ಥರ ಓನ್ಲಿ ಒಂದು ಐಟಮ್ನೇ, ಒಂದು ಏನಂತಾರೆ ಡ್ರ್ಯಾಗನ್ ಫ್ರೂಟ್ಸು ಅಥವಾ ಕಿವಿ ಫ್ರೂಟ್ಸು ಯೂಸ್ ಮಾಡೋರು. ನಾನು ಡ್ರ್ಯಾಗನ್ ಫ್ರೂಟ್ಸ್ ಯೂಸ್ ಮಾಡ್ತೀನಿ, ಆರೆಂಜ್ ಯೂಸ್ ಮಾಡ್ತೀನಿ, ಬನಾನಾ ಯೂಸ್ ಮಾಡ್ತೀನಿ. ಸೊ ನಿಮಗೆ 4 ಆಪ್ಷನು. 3 ಟೇಬಲ್ ಸ್ಪೂನ್ ಓಟ್ಸು, ಐದರ್ ಮೇ ಬಿ 1 ಬನಾನಾ, ಐದರ್ ಮೇ ಬಿ 1 ಆ್ಯಪಲ್ಲು, ಐದರ್ ಮೇ ಬಿ 1 ದಾಳಿಂಬ್ರೆ, ಅಥವಾ ಐದರ್ ಮೇ ಬಿ 1 ಡ್ರ್ಯಾಗನ್ ಫ್ರೂಟ್ಸು. ಓಕೆ, ಈ 4 ಆಪ್ಷನು. 4 ಹಣ್ಣೊಳಗೆ ಯಾವುದಾದ್ರೂ ಒಂದು ಹಣ್ಣು ಹಾಕ್ಕೊಂಡು 3 ಟೇಬಲ್ ಸ್ಪೂನು ಓಟ್ಸ್ ಹಾಕ್ಕೊಂಡು ಏನಂದರೆ ಬ್ಲೆಂಡ್ ಮಾಡ್ಕೋಬೇಕು. ಸ್ವೀಟ್ಗೋಸ್ಕರ ಖರ್ಜೂರ ಹಣ್ಣು ಹಾಕ್ಕೋಬೇಕು. ಓಕೆ, ಇಲ್ಲಾಂದರೆ ಹಣ್ಣಿ ಹಾಕ್ಕೊಳ್ಳಿ. ಯೂಶ್ವಲಿ ಸ್ವೀಟ್ ಅವಶ್ಯಕತೆ ಇಲ್ಲ, ಹಣ್ಣಿದ್ದರೆ ಸಾಕಾಗುತ್ತೆ. ಸೊ ನೋಡಿ, ನಿಮಗೆ ಸ್ವೀಟ್ ಅನಿಸ್ಬೇಕನ್ನಿಸಿದರೆ ಸ್ವಲ್ಪ ಏನಂದರೆ ಹನಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಖರ್ಜೂರ ಒಂದು ಹಣ್ಣು ಹಾಕ್ಕೊಳ್ಳಿ, ಇನ್ನು ಟೇಸ್ಟಿ ಬರುತ್ತೆ. ಮತ್ತು ಇದಕ್ಕೆ ನೆನೆಸಿಟ್ಟುವುದು ಒಂದು 2 ಇದಕ್ಕೆ ನೆನೆ ಇಟ್ಟಿದ್ದು ಒಂದು 3 ಬಾದಾಮಿ,
2 ಗೋಡಂಬಿ. ಸೊ ಇವು 3 ಬಾದಾಮಿ, 2 ಗೋಡಂಬಿ ಮತ್ತು 3 ಟೇಬಲ್ ಸ್ಪೂನ್ ಓಟ್ಸು ಮತ್ತು 1 ಹಣ್ಣು. ಇದು ಒಂದು ಆಪ್ಷನ್. ಸೊ ಈ ಥರನೇ 4 ಆಪ್ಷನ್ಸ್ ಇವೆ. ನೀವು 9 ಡೇಸಲ್ಲಿ 2 ಸಲ ರಿಪೀಟ್ ಮಾಡ್ಬೋದು ಈಸಿಯಾಗಿ. ಸೊ ಇದಾಗಿತ್ತು ಬ್ರೇಕ್ಫಾಸ್ಟ್. ಇದು ಏನಂದರೆ ಹೈ ಪ್ರೋಟೀನ್ ಡಯಟೂ ಆಗಿರ್ತದೆ, ಹೈ ಫೈಬರ್ ಆಗಿರ್ತದೆ, ಮತ್ತು ಫುಲ್ ಭಾಳ ತನಕ ಹಸಿವು ಆಗ್ಲಾರ್ದಂಗೆ ನಿಮಗೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇನ್ನೊಂದು ಏನಂತಂದರೆ ನಾವು ಮಾರ್ನಿಂಗು ಪೂಜೆ ಗೀಜೆ ಮಾಡಿ ಎಲ್ಲ ಮಾಡಿಬಿಡ್ದೆ 8 ಗಂಟೆ ಆಗುತ್ತೆ. ಸೊ 9 ಗಂಟೆ ಹಾಗೆಲ್ಲ ಸ್ಮೂದಿ ಕುಡಿದ್ರೆ ನಿಮ್ಗೆ ಮಿನಿಮಮ್ ಒಂದು ಗಂಟೆ ತನಕ ಹಸಿವು ಜಲ್ದಿ ಆಗೋದಿಲ್ಲ. ಓಕೆ, ನನಗೆ ಸ್ಮೂದಿ ಕುಡಿಯೋಕೆ ಇಷ್ಟ ಆಗಿಲ್ಲ ಅಂತಂದರೆ ಇವಾಗ ಮುಸಲಿ ಸಿಗುತ್ತೆ. ಒಂದು 2 to 3 ಟೇಬಲ್ ಸ್ಪೂನು ಮುಸಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದರೊಳಗೆ ಮಿಕ್ಸ್ ಡ್ರೈ ಫ್ರೂಟ್ಸ್ ಇರ್ತವೆ. ಸೊ ಅದನ್ನು ತಿಂದರೂ ನಿಮ್ಗೆ ಆರಾಮಾಗಿ ಮಧ್ಯಾಹ್ನ ಹಸಿವೇ ಆಗೋಲ್ಲ. ಸೊ ಆ ಆಪ್ಷನ್ನ ನೀವು ಟ್ರೈ ಮಾಡ್ಬೋದು. ಓಕೆ, ಲಂಚ್ ಟೈಮ್. ಓಕೆ, ಬೆಳಗ್ಗೆ ಟಿಫನ್ ಅಂತ ಆಯಿತು. ಇವಾಗ ಲಂಚ್ ಟೈಮ್. ನಮಗೆ ಹಸಿವಾಗಿರೋಂಗಿಲ್ಲ, ಇನ್ ಬಿಟ್ವೀನ್ ಚೆನ್ನಾಗಿ ನೀರು ಕುಡಿತಾ ಇರಬೇಕು. ಇದಕ್ಕೇನಾದರೂ ಹಸಿವು ಆದರೆ ಸೊ ಆ ಟೈಮಲ್ಲಿ ಏನಾದರೂ ಮಿಡ್ ಮಾರ್ನಿಂಗಲ್ಲಿ ಹಸಿವು ಆದರೆ ಓಕೆ, ಒಂದಿಷ್ಟು ಯಾವುದಾದ್ರೂ ಹಣ್ಣು ತಿನ್ಬೋದು, ಇಲ್ಲ ನೀರು ಕುಡಿಬೋದು, ಅಥವಾ ಚಿಯಾ ಸೀಡ್ ವಾಟರು ಅಥವಾ ಬ್ಲ್ಯಾಕ್ ಕಾಫಿ. ನೀವು ಫುಲ್ ಡೇ ಟಯರ್ಡ್ನೆಸ್ ಅನಿಸ್ತಾ ಇತ್ತು ಅಂದರೆ ಬ್ಲ್ಯಾಕ್ ಕಾಫಿ ಕುಡೀರಿ, ಅದಂತೂ ಬೆಸ್ಟ್ ರಿಸಲ್ಟು. ನೆಕ್ಸ್ಟ್ ಬಂದು ನನಗೆ 1 o'clockನೇ ಜಲ್ದಿ ಹಸಿವು ಅನಿಸ್ತಾನೆ 1 o'clockಗೆ ಊಟ ಮಾಡಬೇಕು. ಸಪೋಸ್ ಊಟ ಮಾಡಬಾರ್ದಿಲ್ಲ, ಊಟ ಅನ್ನೋಕ್ಕಿಂತ ಮುಂಚೆ ನಾವು ಏನಂತಂದರೆ ಲಂಚ್ ಟೈಮಲ್ಲಿ ಏಕೆಂದರೆ ಮಿಕ್ಸ್ ಸಲಾಡ್ಸ್ ತಿನ್ನಬೇಕು ಒಂದು ಆಪ್ಷನು, ಅಥವಾ ವೆಜಿಟೇಬಲ್ ಸಲಾಡ್ ತಿನ್ನಬೇಕು. ಫ್ರೂಟ್ ಸಲಾಡ್ ಆದರೂ ಅಥವಾ ವೆಜಿಟೇಬಲ್ ಸಲಾಡ್ಸ್ ಆದರೂ 2ರಲ್ಲಿ ಒಂದು ತಿನ್ನಬೇಕು. ಇದು ಸಲಾಡ್ಸಿಗೆ ಇವಾಗೆಲ್ಲ ಟಾಪಿಂಗ್ಸ್ ಬರ್ತದೆ. ಈಗ ಲೈಕ್ ಕಾಳುಗಳು ಹಾಕಿ ವೆಜಿಟೇಬಲ್ಸ್ ಹಾಕಿ ಆ ಸಲಾಡ್ನ ಮಾಡಿ ನಾನು ತೋರಿಸ್ತೀನಿ ನೋಡಿ, ಆ ಸಲಾಡ್ ಮಾಡ್ಕೊಳ್ಳಿ. ಸೊ ಮಧ್ಯಾಹ್ನಕ್ಕೆ ಚೆನ್ನಾಗಿ ಹೊಟ್ಟೆ ಫುಲ್ ಅನಿಸುತ್ತೆ ಆ ಸಲಾಡ್ ತಿಂದರೆ, ಮತ್ತೇನು ಬೇಡ ಅನಿಸುತ್ತೆ. ಸೊ ಆ ಸಲಾಡ್ ತಿನ್ಬೋದು. ಮತ್ತು ಬಿಟ್ಟರೆ ವೆಜಿಟೇಬಲ್ ಎಲ್ಲ ಥರ ವೆರೈಟಿ ವೆಜಿಟೇಬಲ್ಸ್ ಹಾಕ್ಕೊಂಡು ಪನ್ನೀರ್ ರೋಸ್ಟ್ ಮಾಡಿ ಹಾಕಿ, ಅಥವಾ ಇದು ಏನಂತಾರಲ್ಲ ಇದು ಪನ್ನೀರ್ ರೋಸ್ಟ್ ಮಾಡಿ ಹಾಕಿ ಅದನ್ನಾದರೂ ತಿನ್ಬೋದು. ಸೊ 2 ಆಪ್ಷನು. ಇಲ್ಲಿ ನಾವು ರಾತ್ರಿ ಅಷ್ಟೇ ಊಟ ಮಾಡೋದ್ರಿಂದ ನಮಗೆ ಮಧ್ಯಾಹ್ನ ಆಪ್ಷನ್ 2 ಇರೋದು. ಸೊ ಈವ್ನಿಂಗ್ ಬಂದು ಮತ್ತೆ ನೀವು ಕಾಫಿ ಆರ್ ಗ್ರೀನ್ ಟೀ ಅಥವಾ ಚಿಯಾ ಸೀಡ್ ವಾಟರ್ 2ರಲ್ಲಿ ಯಾವುದೋ ಆಪ್ಷನ್ ಕುಡಿಬೋದು. ಅದ್ರ ಜೊತೆಗೆ ಸೋಕ್ಡ್ ಬಾದಾಮಿ ಅಥವಾ ಈಗ ಶೇಂಗಾ ಫ್ರೈ ಮಾಡಿ ಶೇಂಗಾ ಇದ್ದರೆ ಒಂದು ಮುಟ್ಟಿಗೆ ಶೇಂಗಾ ತಿನ್ನಬೇಕು. ಮತ್ತು ಇನ್ನೊಂದು ಏನಂತಂದರೆ ಫ್ರೈ ಮಾಡಿ ಶೇಂಗಾ ಒಂದು ಮುಟ್ಟಿಗೆ ತಿನ್ನಬೇಕು. ಅಥವಾ ಇದು ರೋಸ್ಟೆಡ್ ಚೆನ್ನಾಗಿ ಬರ್ತವೆ ಕಡಲೆಕಾಳು, ಹುರಿದಿರೋ ಕಡಲೆಕಾಳು ತಿನ್ಬೋದು. 1 ಮುಟ್ಟಿಗೆ ಅಷ್ಟೇ, ನಮ್ಮ ಮುಟ್ಟಿಗೆ ಎಷ್ಟು ಇರ್ತದೆ ಅಷ್ಟೇ ತೊಗೋಬೇಕು, ಇಷ್ಟು ದೊಡ್ಡದಲ್ಲ. ಸ್ವಲ್ಪ ತೊಗೊಂಡು ಅದ್ರ ಜೊತೆ ಕಾಫಿ ಅಥವಾ ಲೆಮನ್ ಕಾಫಿ, ಅಥವಾ ನಿಮ್ಗೇನು ಟೀ ಕುಡಿಯೋರಿದ್ರೆ ಸ್ವಲ್ಪ ಇಷ್ಟು ಟೀ ಕುಡಿಬೋದು. ಓಕೆ, ನೈಟ್ ಡಿನ್ನರ್ನ 7 o'clock ಅನ್ಗೊಡ್ದು ಮುಗಿಸ್ಬಿಡ್ಬೇಕು. ಸೊ ಅಂದರೆ ನಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. 7 o'clock ಡಿನ್ನರ್ ಮುಗಿಸಿದರೆ ಡಿನ್ನರ್ ಆಪ್ಷನ್ಸು ಈಗ ರಾತ್ರಿ ಊಟ ಮಾಡೋರಿಗಿದ್ದು ರಾತ್ರಿ ಊಟ ಮಾಡ್ತಿದ್ದೆ. ರಾತ್ರಿ ಊಟ ಅಂತಂದರೆ ಕಿಚಡೀಸ್, ಲೈಕ್ 3 ಆಪ್ಷನ್ ಕಿಚಡಿ ಹೇಳ್ತೀನಿ. ಒಂದು ಖಾರ ಪೊಂಗಲ್ಲು, ಇನ್ನೊಂದು ಓಟ್ಸ್ ಕಿಚಡಿ, ಇನ್ನೊಂದು ಕಾಮನ್ ಕಿಚಡಿ. ಸೊ 3 ಇವನ್ನೇ ರಿಪಿಟೇಷನ್ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಮೊನ್ನೆ ಫಸ್ಟು ಖಾರ ಪೊಂಗಲ್ ಮಾಡ್ತೀವಲ್ಲ ಹಾಗೆ ಹೆಸರುಬೇಳೆ ಅಕ್ಕಿ ಆಪ್ಷನ್ ನಮ್ಮದು ಯಾವ ರೇಂಜಲ್ಲಿ ಹಾಕೋತೀವಿ ನಿಮ್ಗೆ ಅಳತೆ ಮೇಲೆ ಖಾರ ಪೊಂಗಲ್ ಮಾಡ್ಕೋಬೇಕು. ಸೊ ಅದನ್ನು ತಿನ್ಬೋದು. ಅದರಲ್ಲಿ ವೆಜಿಟೇಬಲ್ಸ್ ಹಾಕಬೇಕು, ಬೆಳ್ಳುಳ್ಳಿ ಹಾಕಬಾರ್ದು, ಈರುಳ್ಳಿ ಹಾಕಬಾರ್ದು. ಇದು ಫಾಸ್ಟಿಂಗ್ ಇದು ಆಗಿರೋದ್ರಿಂದ ಇದಷ್ಟೇ ತಿನ್ಬೋದು. ಇದನ್ನು ಒಂದು 3-4 ವಿಜಲ್ ಹಾಕಿದರೆ ಒಂದು ತುಪ್ಪದ ಒಗ್ಗರಣೆ ಕೊಟ್ಟರೆ ಬೆಸ್ಟ್ ಆಗುತ್ತೆ. ಒಂದು ಬೌಲ್ ಆರಾಮಾಗಿ ತಿನ್ಬೋದು, ನೀವು ಹೊಟ್ಟೆ ತುಂಬ ತಿಂದು ಮಲಗ್ಬೋದು. ಒಂದು ಏನಂದರೆ ಇದು ಖಾರ ಪೊಂಗಲ್. ನೆಕ್ಸ್ಟು ಕಾಮನ್ ಕಿಚಡಿ ಅಂದರೆ ತೊಗರಿಬೇಳೆ, ಹೆಸರುಬೇಳೆ, ರೈಸು 3 ಐಟಮ್ ಹಾಕಿ ನೀವು ವೆಜಿಟೇಬಲ್ಸ್ ಹಾಕೋರಿದ್ರೆ ಇದಕ್ಕೂ ವೆಜಿಟೇಬಲ್ಸ್ ಹಾಕೋಬೋದು. ಬೇಡ ಅನ್ನೋರಿದ್ದರೆ ಓನ್ಲಿ ಇದಷ್ಟು ಬೇಳೆದಷ್ಟೇ ಮಾಡ್ಕೋತೀರಿ, ಅದಕ್ಕೆ ಒಂದು ಟೊಮೆಟೊ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ಇದೂ ಬೆಸ್ಟ್ ಆಪ್ಷನ್ ಇರುತ್ತೆ. ಇದಕ್ಕೆ ಮೇ ಬಿ ಶೇಂಗಾಳು ಹಾಕೋಬೋದು, ಶೇಂಗಾ ಕಾಳು ಫ್ರೈ ಮಾಡಿ ಹಾಕಿದ್ರೆ ಇನ್ನು ಮೇಲೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗುತ್ತೆ. ಅಥವಾ ಗೋಡಂಬಿನ ಅಥವಾ ಬಾದಾಮನ ಸ್ವಲ್ಪ ಫ್ರೈ ತುಪ್ಪದಲ್ಲಿ ಕರೆದು ಹಾಕೋಬೇಕು. ಸೊ ಟೇಸ್ಟ್ ಚೆನ್ನಾಗಿರ್ತದೆ. ಇದು ಸೆಕೆಂಡ್ ಆಪ್ಷನು. ಥರ್ಡ್ಸು ಓಟ್ಸ್ ಕಿಚಡಿ. ಓಟ್ಸ್ ಅಂದರೆ ಓಟ್ಸು 3 ಟೇಬಲ್ ಸ್ಪೂನು, ಒಂದು 2 ಟೇಬಲ್ ಸ್ಪೂನು ಹೆಸರು ಕಾಳು ಬೇಳೆ, ಒಂದು 2 ಟೇಬಲ್ ಸ್ಪೂನು ಅಕ್ಕಿ. ಈ 3
ವಿಜಲ್ ಹಾಕಿಸ್ಕೋಬೇಕು. ವಿಜಲ್ ಹಾಕಿಸ್ಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಬಾರ್ದು. ಇನ್ನಂದರೆ ವೆಜಿಟೇಬಲ್ಸು, ಟೊಮೆಟೊ ಎಣ್ಣೆಯಲ್ಲಿ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕಿ ಫ್ರೈ ಮಾಡಿ ಈ ಬೇಯಿಸಿಟ್ಕೊಂಡನ್ನು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಮೇಲೆ ತಿಂದರೆ ಬೆಸ್ಟ್ ಇರುತ್ತೆ. ಚಟ್ಪಟ್ ಅನಿಸುತ್ತದೆ. ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಭಾಳ ಟೇಸ್ಟಿ ಸೂಪರ್ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಇದು 3 ಆಪ್ಷನ್ ಆಗಿರೋದು. ಸೊ ನಿಮ್ಗೆ ಇದೆಲ್ಲ ಡಯಟ್ ಪ್ಲಾನ್ ಇಷ್ಟ ಆಗೈತೆ ಅಂದ್ಕೊಡ್ತೀನಿ. ಹಾಗೆ ಫುಲ್ ಡೇ ಕಂಪ್ಲೀಟಾಗಿ 3 ಲೀಟ್ರ್ ವಾಟರ್ ಕುಡೀರಿ. ಯಾಕಂದರೆ ನಮ್ಮದು ಲೋ ಕ್ಯಾಲರಿ ಡಯಟ್ ಪ್ಲ್ಯಾನ್ ಆಗಿರ್ತದೆ. ಮತ್ತು ಇವಾಗ ಹ್ಯುಮಿಡಿಟಿ ಜಾಸ್ತಿ, ಸೆಕೆ ಜಾಸ್ತಿ ಅನಿಸ್ತದೆ. ಸೊ ನೀರು ಚೆನ್ನಾಗಿ ಕುಡಿಬೇಕು. ಮತ್ತು ನಿಮ್ಗೆ ಬರೀ ನೀರು ಕುಡಿಯೋಕ್ಕಾಗ್ಲಿಕ್ಕಂದ್ರೆ ಫುಲ್ ಡೇ ಚಿಯಾ ಸೀಡ್ ವಾಟರ್ ಕುಡಿಬೋದು, ಸಬ್ಜಾ ಸೀಡ್ ವಾಟರ್ ಕುಡಿಬೋದು. ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. 3 ಲೀಟ್ರ್ ವಾಟರ್ನ ಕಂಪ್ಲೀಟ್ ಮಾಡಬೇಕು ಮತ್ತು ಆರಾಮ್ ರೆಸ್ಟ್ ಮಾಡಿ. ಸೊ ಇದಾಗಿತ್ತು ನನ್ನ ನವರಾತ್ರಿ ಡಯಟ್ ಪ್ಲ್ಯಾನ್ ಟು ಲೂಸ್ 4 to 5 kg ಇನ್ 9 days. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ನಿಮ್ಮ ಫ್ಯಾಮಿಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ವೈರಲ್ ಮಾಡಿ. ಥ್ಯಾಂಕ್ ಯು.